ಏನಿದು ಗೊಂದಲ? ಮುಂಬೈಗೆ ಪ್ರಾಬ್ಲಮ್ಸ್ಗಳ ಮೇಲೆ ಪ್ರಾಬ್ಲಮ್ಸ್ಗಳು ಬರ್ತಾ ಇದೆ ಅಂತಲೇ ಹೇಳ್ಬೋದು. ಮುಂಬೈ ಎಲ್ಲೋ ಒಂದು ಕಡೆ ರೋಹಿತ್ ಶರ್ಮಾ ಅವರನ್ನು ಕ್ಯಾಪ್ಟನ್ಸಿಯಿಂದ ಹೊರಗಡೆ ಇಟ್ಟ ನಂತರ ಫ್ರಾಂಚೈಸಿಗಿರ್ಬೋದು, ಮ್ಯಾನೇಜ್ಮೆಂಟ್ ಇರ್ಬೋದು, ಸಾಕಷ್ಟು ಮುಖಭಂಗವನ್ನು ಅನುಭವಿಸ್ತು ಅಂತಲೇ ಹೇಳ್ಬೇಕು. ಸಾಕಷ್ಟು ಫ್ಯಾನ್ಸ್ಗಳು ರೋಹಿತ್ ಶರ್ಮಾ ಅವರಿಗೆ ಸಪೋರ್ಟ್ ಮಾಡಿ 5 ಟ್ರೋಫಿಯನ್ನು ಗೆದ್ದಂಥ ನಾಯಕನನ್ನು ಹೊರಗಡೆ ಇಡ್ತಾ ಇದ್ದೀರಾ ಅಂತ ಹೇಳ್ತಾ ಬರ್ತಾಯಿದ್ರು. ಅದೇ ರೀತಿ IPL ಸ್ಟಾರ್ಟ್ ಆದ ನಂತರ ಕೂಡ ಅಂದರೆ ಮೊದಲನೇ ಮ್ಯಾಚಲ್ಲಿ ಕೂಡ GT ವಿರುದ್ಧದ ಪಂದ್ಯದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಹಾರ್ದಿಕ್ ಪಾಂಡ್ಯ ಅವರಿಗೆ ಸ್ವಲ್ಪ ವಿರೋಧಗಳು ಕೇಳಿಬಂತು. ಅದು ಈಗ ಹೈದರಾಬಾದ್ನಲ್ಲಿ ನಡೆದಂಥ ಪಂದ್ಯದಲ್ಲಂತೂ ಸಾಕಷ್ಟು ಜನ ಅಭಿಮಾನಿಗಳು ಅಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಟಾಸ್ ವಿನ್ಗೆ ಬರ್ತಾ ಇರುವಾಗ ಸಾಕಷ್ಟು ಗಲಭೆಗಳನ್ನು ಮಾಡಿದ್ರು. ಅದೇ ರೀತಿ ಮುಂಬೈ ಇಂಡಿಯನ್ಸ್ನ ಪರ್ಫಾರ್ಮೆನ್ಸ್ ಕೂಡ ಅಷ್ಟು ಚೆನ್ನಾಗಿಲ್ಲ. ಸತತ 2 ಸೋಲುಗಳನ್ನು ಕಾಣ್ತು ಮುಂಬೈ ಇಂಡಿಯನ್ಸ್. ಅದು ಸಾದಾ ಸೋಲಲ್ಲ. ಇವತ್ತು SRH ಏನಿದೆ ಅದು ಒಂದು ಅದ್ಭುತ ಸಾಧನೆಯನ್ನೇ ಮಾಡಿದೆ. ಅದು ಕೂಡ 5 ಬಾರಿಯ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ವಿರುದ್ಧ ಬರೋಬ್ಬರಿ IPL ಇತಿಹಾಸದಲ್ಲಿ ಯಾರೂ ಮಾಡದಂಥ ಒಂದು ಅತಿ ಹೆಚ್ಚು ಸ್ಕೋರ್ಗಳನ್ನು ಮಾಡಿದೆ SRH. ಅದು SRH ತಂಡದಿಂದ ಇಂತಹ ಒಂದು ಪರ್ಫಾರ್ಮೆನ್ಸನ್ನು ಯಾರೂ ಎದುರು ನೋಡಿರಲಿಲ್ಲ. ಎಲ್ಲೋ ಒಂದು ಕಡೆ ಕಾವ್ಯ ಮಾರನ್ ಅವರು ಆ್ಯಕ್ಷನ್ ಮಾಡಿದ ನಂತರ SRH ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ ಅನ್ನೋವಂಥ ಮಾತುಗಳು ಕೇಳಿ ಬರ್ತಾಯಿತ್ತು. ಆದರೆ ಇವತ್ತು ಕಾವ್ಯ ಮಾರನ್ ತಾನು ಆ್ಯಕ್ಷನ್ನಲ್ಲಿ ಈ ತಂಡವನ್ನು ಯಾಕೆ ಪರ್ಚೇಸ್ ಮಾಡಿದೆ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ ಅಂತಲೇ ಅಂದ್ಕೊಳ್ತೀನಿ. SRH ತಂಡ ಸನ್ರೈಸರ್ಸ್ ಹೈದರಾಬಾದ್ ತಂಡ ಇವತ್ತು ಒಂದು ಇತಿಹಾಸವನ್ನು ಸೃಷ್ಟಿಸಿದೆ. RCBಯ ಅತಿ ಹೆಚ್ಚು ರನ್ಗಳ ದಾಖಲೆಯನ್ನು ಮುರಿದು ಇವತ್ತು ಹೊಸದೊಂದು ದಾಖಲೆಯನ್ನು ಸೃಷ್ಟಿ ಮಾಡಿದೆ SRH ಅಂತಲೇ ಹೇಳ್ಬೋದು. ಆದರೆ ಅದಕ್ಕೆ ಕಾರಣ ಅಲ್ಲಿ ಡೇವಿಸ್ ಹೆಡ್ ಇರ್ಬೋದು, ಹಾಗೆ ಮತ್ತು ಅಭಿಷೇಕ್ ಶರ್ಮಾ ಅವರು ಕೂಡ ಅತ್ಯುತ್ತಮವಾದಂಥ ಒಂದು ಆಟವನ್ನು ಆಡಿದರು. ಅಭಿಷೇಕ್ ಶರ್ಮಾ ಕೇವಲ 23 ಬಾಲ್ಗಳಲ್ಲಿ 63 ರನ್ಗಳನ್ನು ಬಾರಿಸಿದ್ರು. ಹಾಗೆ ಡೇವಿಸ್ ಹೆಡ್ ಅವರು 24 ಬಾಲ್ಗಳಲ್ಲಿ 62 ರನ್ಗಳನ್ನು ಬಾರಿಸಿದ್ರು. ಹಾಗೆ ಮತ್ತು ಹೆನ್ರಿಚ್ ಕ್ಲಾಸನ್ ಅವರು ಕೂಡ ಭರ್ಜರಿ ಆಟವನ್ನು ಆಡಿದ್ರು ಅಂತಲೇ ಹೇಳ್ಬೋದು. ಅವರು ಕೂಡ ಕೇವಲ 34 ಎಸೆತಗಳಲ್ಲಿ 80 ರನ್ಗಳನ್ನು ಗಳಿಸಿ ತಂಡದ ಗೆಲುವಿಗೆ ಕಾರಣ ಆದರು ಅಂತ ಹೇಳ್ಬೋದು. ಮುಂಬೈ ತಂಡ ಕೂಡ ಓಪನಿಂಗ್ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿತ್ತು. ರೋಹಿತ್ ಶರ್ಮಾ ಮತ್ತು ಇಶಾನ್ ಕಿಶನ್ ಇಬ್ಬರ ಇಂಟೆನ್ಷನ್ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಚೆನ್ನಾಗೇ ಮಾಡಿದ್ರು. ಆದರೆ ಎಲ್ಲೋ ಒಂದು ಕಡೆ ರನ್ ರೇಟ್ ಜಾಸ್ತಿ ಇದ್ದಿದ್ದರಿಂದ IPL ಹಿಸ್ಟ್ರಿಯಲ್ಲೇ ಅತಿ ಹೆಚ್ಚು ರನ್ಗಳನ್ನು ಚೇಸ್ ಮಾಡಿದ್ರು. ಆದರೂ ಕೂಡ ಪರವಾಗಿಲ್ಲ, ಒಂದು 246 ರನ್ಗಳನ್ನು ಕಲೆ ಹಾಕಿದ್ರು ಅಂತಲೇ ಹೇಳ್ಬೋದು. ಬಟ್ ಆದರೂ ಎಲ್ಲೋ ಒಂದು ಕಡೆ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿ ಹೋದ ನಂತರ ಹಾರ್ದಿಕ್ ಪಾಂಡ್ಯರವರ ನೇತೃತ್ವದಲ್ಲಿ ಮುಂಬೈ ಇಂಡಿಯನ್ಸ್ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಾ ಇದೆ. ನೋಡಬೇಕು, ಒಂದು ಕಡೆ ಫ್ಯಾನ್ಸ್ಗಳಿಂದ ಒತ್ತಡ, ಈ ರೀತಿ ಸೋಲುಗಳು ಬೇರೆ.